ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು 6 ಎಳೆ ದಾರಿ ತೆಗೆದು ನಾಟ್ ಹಾಕೊಂಡಿದ್ದೀನಿ. ನಿಡಲ್ ನಂಬರ್ 10.075 ಎಂದು ತಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ ಸ್ಮಾಲ್ ಸೈಜ್ ಬೀಡ್ನ ತಗೊಂಡಿದ್ದೀನಿ, ಮುಂದೆ ತೋರಿಸ್ತೀನಿ. ಫ್ರೆಂಡ್ಸ್, ಬಟ್ಟೆಗೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ. 2 ಸಲ ಲಾಕ್ ಆದಮೇಲೆ ನಾನು 2 ಚೈನನ್ನು ಹಾಕ್ಕೊಳ್ತೀನಿ. 1 2 2 ಚೈನನ್ನು ಹಾಕಿ ನಮಗೆ ಇಲ್ಲೊಂದು ಕಂಬ ರೀತಿ ಆಯಿತು. ನೆಕ್ಸ್ಟ್ ನಾನು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಅಂದರೆ ಡಬಲ್ ಕ್ರೋಶ ಕಂಬನ ನಾನು ಇಲ್ಲಿ ಮಾಡ್ಕೊಳ್ತೀನಿ. 2ರಿಂದ 1 ಮತ್ತೆರಡರಿಂದ ಒಂದು ಸಲ ಮಾಡ್ಕೊಳ್ಬೇಕು. ಈ ರೀತಿ ಕಂಬ ಆಯಿತು. ಮತ್ತೆ ನಿಡಲ್ ಮೇಲೆ ಇನ್ನೊಂದು ಸಲ ದಾರನ ಸುತ್ತಕೊಂಡು 2ರಿಂದ 1 ಮಾಡ್ಕೊಳ್ತೀನಿ. ಇನ್ನೆರಡು ಲೂಪಿಂದ 1 ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಮಗೆ ಬೇಸ್ ಲೈನು ಬರೀ ಡಬಲ್ ಕ್ರೋಶ ಕಂಬಗಳೇ ಇರುತ್ತೆ. ಅದ್ರ ಪಕ್ಕದಲ್ಲೇ ನಾವು ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ಗ್ಯಾಪ್ ಇಡೋ ಹೋಗಿಲ್ಲ. ನೋಡ್ಬೋದು, ಇಲ್ಲಿ ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. 2ರಿಂದ 1 ಮಾಡ್ಕೊಳ್ಬೇಕು, ಮತ್ತೆರಡರಿಂದ 1 ಮಾಡ್ಕೊಳ್ಬೇಕು. ನಮಗೆ ಇಲ್ಲಿ ಕಂಬಗಳು ಒಂದೇ ಲೆವೆಲಿಗೆ ಬರೋ ಹಾಗೆ ನಾವಿಲ್ಲಿ ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಕಂಬಗಳನ್ನ ಫಿಲ್ ಮಾಡಿದ್ದೀನಿ. ಇದೇ ರೀತಿ ಸ್ವಲ್ಪ ದೂರ ಫಿಲ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನೋಡ್ಬೋದು ಸ್ವಲ್ಪ ದೂರದವರೆಗೂ ನಾನು ಈ ರೀತಿ ಒಂದೇ ಲೆಂತಿ ಬರೋ ಹಾಗೆ ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ಕಂಬಗಳು ನಮಗೆ ಒಂದೇ ಲೆಂತಿಯಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ನಮಗೆ. ಲಾಸ್ಟ್ ಎಂಡಿಂಗಲ್ಲಿ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ದಾರನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಎಳೆದ್ರೆ ಟೈಟಾಗಿ ಕೂರುತ್ತೆ. ನಮಗೆ ಬೇಸ್ ಲೈನ್ ಇಷ್ಟೇ. ಸೆಕೆಂಡ್ ಲೈನು ನಾನು ಸ್ಟಾರ್ಟಿಂಗು ಕಂಬನ ಮಾಡ್ಕೊಂಡಲ್ವ 2 ಚೈನ್ ಹಾಕಿ ಅದ್ರ ಮೇಲೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ನ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಆದಮೇಲೆ ನಾನಿಲ್ಲಿ 3 ಚೈನ ಹಾಕ್ಕೊಳ್ತೀನಿ. ನಮಗೆ ಪ್ರತಿಯೊಂದು ಕಂಬದ ಮೇಲೂ ಹೋಲ್ಗಳು ಕಾಣಿಸುತ್ತೆ. ನಾನಿಲ್ಲಿ 3 ಚೈನ್ ಹಾಕಿ 1 2 3 3 ಚೈನನ್ನು ಬಿಟ್ಟು 4ನೇ ಚೈನ್ಗೆ ನಾವೇನು 3 ಚೈನ ಹಾಕ್ಕೊಂಡ್ವಲ್ಲ ಅದನ್ನು ಲಾಕ್ ಮಾಡ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ಬೇಕು. 1 2 3 ಚೈನ್ ಹಾಕಿ 3 ಚೈನ್ ಗ್ಯಾಪ್ ಅಷ್ಟು ಬಿಟ್ಟು 4ನೇ ಹೋಲಿಗೆ ಲಾಕ್ ಮಾಡಬೇಕು. ಈ ರೀತಿ ನಾವು 3 ಚೈನ ಹಾಕ್ಕೊಳ್ಬೋದು, ಅಥವಾ ನೀವು 4 ಚೈನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಆರ್ಚಸ್ ಸ್ವಲ್ಪ ಸ್ಮಾಲ್ ಸೈಜ್ ಆಗಿ ಮಾಡ್ತಾ ಇದ್ದೀನಿ. ಇವಾಗ ನಾನು 4 ಚೈನನ್ನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ 4 ಚೈನನ್ನು ಹಾಕಿ ನಾನು 2 ಹೋಲ್ ಬಿಟ್ಟು 3ನೇ ಹೋಲಿಗೆ ಲಾಕ್ ಮಾಡ್ತೀನಿ. 2 ಹೋಲ್ ಬಿಟ್ಟು 3ನೇ ಹೋಲಿಗೆ ಇದನ್ನು 4 ಚೈನ ಲಾಕ್ ಮಾಡ್ತೀನಿ. ನಮಗೆ ಇಲ್ಲೊಂದು ಹೋಲ್ ರೀತಿ ಕಾಣಿಸುತ್ತೆ ಅಲ್ವಾ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ನಾನಿವಾಗ 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ 3 ಕಂಬಗಳನ್ನ ಬಿಟ್ಟು 4ನೇ ಕಂಬಕ್ಕೆ ಇದನ್ನು ಲಾಕ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ 3 ಚೈನ್ ಗ್ಯಾಪಲ್ಲಿ ನೀವು 4 ಚೈನು ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟು 1 2 3 ಚೈನ್ ಹಾಕಿ ನೋಡ್ಬೋದು, ಇಲ್ಲಿ 1 2 3 ಕಂಬನ ಬಿಟ್ಟು 4ನೇ ಕಂಬಕ್ಕೆ ಲಾಕ್. 1 2 3 ಮತ್ತೆ 3 ಕಂಬನ ಬಿಟ್ಟು 4ನೇ ಕಂಬಕ್ಕೆ ಲಾಕ್. 1 2 3 4 4 ಚೈನ್ನ ಹಾಕಿದ್ದೀನಲ್ವ, ಇಲ್ಲಿ 2 ಕಂಬನ ಸ್ಕಿಪ್ ಮಾಡಿ 3ನೇ ಕಂಬಕ್ಕೆ ಇದನ್ನು ಲಾಕ್ ಮಾಡ್ತೀನಿ. ಅಂದರೆ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಇಲ್ಲಿ ಆರ್ಚ್ ಬರುತ್ತೆ 4 ಚೈನ್ ಗ್ಯಾಪಲ್ಲಿ. ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ.
ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನಮಗೆ 2 ಸಲ 3 ಚೈನ್ 2 ಸಲ ಬರುತ್ತೆ, 4 ಚೈನು ಮತ್ತು 3 ಚೈನ್ 3 ಸಲ 4 ಚೈನ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಲಾಸ್ಟ್ ಎಂಡಿಂಗ್ವರೆಗೂ ನಾನು ಹಾಕೊಂಡು ಬಂದಿದ್ದೀನಿ. ಲಾಸ್ಟಲ್ಲೂ ಕೂಡ ಈ ರೀತಿ ಲಾಕ್ ಮಾಡಿ ಒಂದು ಆರ್ಚ್ ಬಂದಿದೆ. ಅದಾದಮೇಲೆ 2 ಸಲ 3 ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೂರನೇ ಸ್ಟೆಪ್ಪಿಗೆ ನಾನು ಸೆಕೆಂಡ್ ಸ್ಟೆಪ್ಪು ಲಾಕ್ ಮಾಡಿಕೊಂಡೆ ಅಲ್ವಾ, ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ತೀನಿ. 1 2 3. ಫ್ರೆಂಡ್ಸ್ ಇಲ್ಲಿ ನೀವು 4 ಚೈನು ಕೂಡ ಹಾಕ್ಕೊಳ್ಬೋದು, ಸ್ಪೇಸ್ ಜಾಸ್ತಿ ಬೇಕು ಅನ್ನೋರು. ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 3 ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ನಾನು ಇಲ್ಲಿಂದ ನೀಡಲ್ ಮೇಲೆ ಈ ರೀತಿ ಒಂದು ಸಲ ದಾರನ ಸುತ್ತಕೊಂಡು ನಮಗೇನು 4 ಚೈನ್ ಗ್ಯಾಪ್ ಇದೆಯಲ್ವಾ, ಅಲ್ಲಿ ನಾನು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಈ ರೀತಿ 2ರಿಂದ 1 ಮಾಡ್ಕೊಳ್ತೀನಿ, ಮತ್ತು 2ರಿಂದ 1 ಮಾಡ್ಕೊಳ್ತೀನಿ. ಒಂದು ಕಂಬ ಆಯಿತು. ಇದೇ ರೀತಿ ನಾನು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಡಬಲ್ ಕ್ರೋಶೆ ಕಂಬಗಳನ್ನ ನಾವಿಲ್ಲಿ ಫಿಲ್ ಮಾಡ್ಕೊಳ್ತಿರೋದು. ನೀಡಲ್ ಒಂದು ಸಲ ದಾರನ ಸುತ್ತಕೊಳ್ಬೇಕು, 2ರಿಂದ 1 ಮಾಡ್ಕೊಳ್ಬೇಕು, ಮತ್ತು 2ರಿಂದ 1 ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು 12 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. 4 ಚೈನ್ ಗ್ಯಾಪಲ್ಲಿ ನಮಗೆ ಅಷ್ಟೇ ಬರೋದು. ನಮಗೆ ಕಂಬಗಳು ಒಂದೇ ಲೇಯರ್ಲಿ ಬರೋ ಹಾಗೆ ನಾವಿಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ ಕಂಬಗಳನ್ನ ಫಿಲ್ ಮಾಡಿ. ಫ್ರೆಂಡ್ಸ್ ನೋಡ್ಬೋದು ನಾನಿಲ್ಲಿ ಒಟ್ಟು 12 ಕಂಬಗಳನ್ನ ಫಿಲ್ ಮಾಡಿದ್ದೀನಿ. ನಮಗೆ ಇಲ್ಲೊಂದು ಸ್ಮಾಲ್ ಆರ್ಚ್ ಬಂದಿದೆ ನೋಡ್ಬೋದು. ಮೇಲು ಹೋಲ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನಾನು 3 ಚೈನ್ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡ್ತೀನಿ. 4 ಚೈನ್ ಆದಮೇಲೆ 3 ಚೈನ್ ಹಾಕಿದ್ವಲ್ಲ, ಅಲ್ಲಿ ಒಂದ್ಸಲ ಲಾಕ್ ಮಾಡಿ ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಅಂದರೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾವು 4 ಚೈನ್ ಹಾಕಿ 2 ಹೋಲ್ ಬಿಟ್ಟು ಲಾಕ್ ಮಾಡಿದ್ವಲ್ಲ, 2 ಕಂಬಗಳನ್ನ ಬಿಟ್ಟು ಅಲ್ಲಿ ಹೋಗಿ ಮತ್ತೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇಲ್ಲಿ ನಿಮಗೆ ಆರ್ಚ್ ಸ್ವಲ್ಪ ದೊಡ್ಡದು ಬರಬೇಕು ಅಂದರೆ ನೀವು 4 ಚೈನ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶ ಕಂಬನೂ ಕೂಡ ಮಾಡ್ಕೊಳ್ಬೋದು. ನಾನು ಇಲ್ಲಿ 3 ಚೈನ್ ಹಾಕಿರೋದ್ರಿಂದ ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡಿ ತೋರಿಸ್ತೀನಿ. ಇದೇ ರೀತಿ ನಾವು ಸ್ಟಾರ್ಟಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೋ ಅದೇ ರೀತಿ ಇಲ್ಲೂ ಕೂಡ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ 3 ಚೈನ್ ಗ್ಯಾಪಲ್ಲಿ ಒಂದ್ಸಲ ಲಾಕ್, ಮತ್ತೆ ಲಾಕ್ ಇರೋ ಕಡೆ ಮತ್ತೆ ಲಾಕ್, ಮತ್ತೆ 3 ಚೈನ್, ಫ್ರೆಂಡ್ಸ್ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನೋಡ್ಬೋದು ಲಾಸ್ಟ್ ಎಂಡಿಂಗ್ವರೆಗೂ ನಾನು ಹಾಕೊಂಡು ಬಂದಿದ್ದೀನಿ. ಇಲ್ಲೂ ಕೂಡ 3 ಚೈನ್ ಲಾಸ್ಟ್ ಎಂಡಿಗೆ ಕುಚ್ಚಿಗೆ ಎಂಡ್ ಆಗಿರೋದ್ರಿಂದ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ಸ್ಟೆಪ್ ಇದೆ, ಅದನ್ನು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಅಂದರೆ ನಾನು ಇದನ್ನು ಬೇಸ್ ಲೈನ್ದು ಹೋಲ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ 3 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿದ್ವಲ್ಲ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಸ್ವಲ್ಪ ದಾರನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡು, ಒಂದು ಸ್ವಲ್ಪ ಸ್ಮಾಲ್ಗಿಂತ ಚೂರು ದೊಡ್ಡದು ಅಷ್ಟೇ, ಆ ರೀತಿ ಬೀಡನ್ನ ತೊಗೊಂಡಿದ್ದೀನಿ.
ಫ್ರೆಂಡ್ಸ್ ಇಲ್ಲಿ ಒಂದು ಕಂಬನ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಲಾಕ್ ಮಾಡ್ತೀನಿ. ಬೀಡು ಸ್ವಲ್ಪ ದಪ್ಪ ಇರೋದ್ರಿಂದ ಈ ರೀತಿ ಮಾಡ್ಕೊಳ್ತೀನಿ. ನಿಮಗೆ ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡ್ರೆ ಪ್ರತಿಯೊಂದು ಕಂಬದ ಮೇಲೆ ಪ್ರತಿಯೊಂದು ಬೀಡನ್ನ ಹಾಕ್ಕೊಳ್ಬೋದು. ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ನೀಡಲ್ ಮೇಲೆ 2 ಬೀಡನ್ನ ತೊಗೊಂಡಿದ್ದೀನಿ. ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಒಂದು ಕಂಬನ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಒಂದು ಕಂಬನ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಲಾಕ್. ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ತುಂಬಾ ಸ್ಮಾಲ್ ಸೈಜ್ ಬೀಡ್ ತೊಗೊಂಡ್ರೆ ನಾವು ಪ್ರತಿಯೊಂದು ಕಂಬದ ಮೇಲೆ ಬೀಡನ್ನ ಬರೋ ಹಾಗೆ ಹಾಕ್ಕೊಳ್ಬೋದು. ಮತ್ತು ಲಾಕ್. ಮತ್ತೊಂದು ಬೀಡನ್ನ ಹಾಕ್ಕೊಳ್ಬೇಕು. ಒಂದು ಕಂಬನ ಬಿಟ್ಟು ಮತ್ತೊಂದು ಕಂಬಕ್ಕೆ ಸಿಂಗಲ್ ಕ್ರೋಶನ ಮಾಡಬೇಕು. ಪೂರ್ತಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಇದೇ ರೀತಿ ನೋಡ್ಬೋದು ನಮಗೆ ಇಲ್ಲಿ ಸ್ಮಾಲ್ ಆರ್ಚ್ ರೆಡಿಯಾಗಿದೆ. ಈ ರೀತಿ ಒಟ್ಟು 6 ಬೀಡ್ಗಳು ಬಂದಿದೆ. ನಮ್ಗೆ 12 ಕಂಬಗಳಿದ್ದು ಅಲ್ವಾ, 6 ಬೀಡನ್ನ ನಾನು ಇನ್ಸರ್ಟ್ ಮಾಡ್ತೀನಿ. ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿ ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಗ್ಯಾಪಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ. 1 2 3. ಫ್ರೆಂಡ್ಸ್ ಇಲ್ಲಿ ನಿಮಗೆ ಸ್ಪೇಸ್ ಕಮ್ಮಿ ಆಗುತ್ತೆ ನಮಗೆ ಕುಚ್ಚು ಕಟ್ಟೋದಕ್ಕೇನಾದ್ರು 4 ಚೈನ್ ಹಾಕ್ಕೊಂಡು ಈ ಡಿಸೈನ ಟ್ರೈ ಮಾಡ್ಬೋದು. ಮತ್ತೆ ಒಂದ್ಸಲ ಸಿಂಗಲ್ ಕ್ರೋಶ, ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಒಂದು ಬೀಡನ್ನ ಹಾಕಿ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಿಗೆ ಅಂದರೆ ನೆಕ್ಸ್ಟ್ ಕಂಬಕ್ಕೆ ನಾವು ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇದೇ ರೀತಿ ನಾನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಇದಕ್ಕೂ ಕೂಡ ನಮಗೆ 6 ಬೀಡ್ಗಳು ಬಂದಿದೆ. ಲಾಕ್ ಇರೋ ಕಡೆ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿ ಆಮೇಲೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ನ ಹಾಕ್ಕೊಳ್ತೀನಿ. ಲಾಕ್ ಮಾಡಬೇಕು. ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕೊನೆ ಎಂಡಿಂಗ್ವರೆಗೂ ನಾನು ಹಾಕೊಂಡು ಬಂದು 3 ಚೈನ್ ಗ್ಯಾಪಲ್ಲಿ 3 ಚೈನ್ ಹಾಕಿ ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಸ್ಟೆಪ್ ಇದೆ. ಇದು ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಅಥವಾ ಇದಕ್ಕೆ ನೀವು ಕುಚ್ಚನ್ನು ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲೊಂದು ಸಿಂಪಲ್ ಆಗಿ ಬಾರ್ಡರ್ ಡಿಸೈನ್ ಥರ ಹಾಕ್ಕೊಳ್ತೀನಿ ಬೀಡ್ ಮೇಲೆ. ನಾವು ಲಾಸ್ಟ್ನೇ ಸ್ಟೆಪ್ಪಲ್ಲಿ ಅಂದರೆ ಲಾಕ್ ಮಾಡ್ಕೊಂಡ್ವಲ್ಲ ಇದಕ್ಕಿಂತ ಮುಂಚೆ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅದ್ರ ಮೇಲೇ ಲಾಕ್ ಮಾಡಿ ನಾವು 3 ಚೈನ್ ಹಾಕಿದ್ವಲ್ಲ ಅದ್ರ ಮೇಲೆ ಸಿಂಗಲ್ ಕ್ರೋಶನ ಇಲ್ಲಿ ಮಾಡ್ಕೊಳ್ತೀನಿ. ಅದ್ರ ಒಳಗಡೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಅಥವಾ ನೀವು 3 ಚೈನು ಕೂಡ ಹಾಕ್ಕೊಳ್ಬೋದು. ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ತೀನಿ. 2 ಸಲ ಆಯಿತು. ಮತ್ತು 3 ಸಲ ಸಿಂಗಲ್ ಕ್ರೋಶನ ಮಾಡಿ ನಾವು ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿದ್ವಲ್ಲ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು 2 ಸಲ ಚೈನನ್ನು ಹಾಕ್ಕೊಳ್ತೀನಿ. 1 2 2 ಚೈನ್ ಹಾಕಿ ಬೀಡ್ ಆದಮೇಲೆ ಸ್ವಲ್ಪ ಸ್ಪೇಸ್ ಇರುತ್ತೆ ನಮಗೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಮತ್ತು 2 ಚೈನ್ ಹಾಕ್ಕೊಳ್ತೀನಿ. ಬೀಡ್ ಆದಮೇಲೆ ಲಾಕ್ ಮಾಡಬೇಕು. ನಮಗೆ ಬೀಡು ಅಥವಾ ಸ್ಪೇಸ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಮತ್ತು 2 ಚೈನ್ ಬೀಡ್ ಆದಮೇಲೆ ಲಾಕ್, ಆ ಬೀಡ್ ಹತ್ರ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ನಮಗೆ ಡಿಸೈನು. 2 ಚೈನ್ ಬೀಡ್ ಆದಮೇಲೆ ಲಾಕ್, ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ಬೀಡ್ ಮೇಲೂ ನಾವು 2 ಚೈನ್ ಹಾಕಿ ಈ ರೀತಿ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇದು ನಿಮಗೆ ಆಪ್ಷನಲ್ಲು, ಬೇಕಿದ್ರೆ ಈ ಸ್ಟೆಪ್ಪ ಮಾಡ್ಕೊಳ್ಬೋದು ಅಥವಾ ಅದನ್ನು ಸ್ಕಿಪ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಾಕ್ಕೊಂಡ್ರೆ ನಮಗೆ.
2 ಚೈನ್ ಹಾಕಬೇಕು. ಬೀಡ್ ಆದಮೇಲೆ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಮಗೆ ಆರ್ಚ್ ಈ ರೀತಿ ಬರುತ್ತೆ. ನೀವು 4 ಚೈನ್ ಹಾಕೊಂಡ್ರೆ ಇನ್ನೂ ತುಂಬಾ ದೊಡ್ಡ ಆರ್ಚ್ ಬರುತ್ತೆ. ಮತ್ತೆ ಲಾಕ್ ಇರೋ ಕಡೆ ಲಾಕ್ ಮಾಡಿ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶನ ಮಾಡ್ತೀನಿ. ಈ ರೀತಿ 3 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. 3 ಸಲ ಸಿಂಗಲ್ ಕ್ರೋಶ ಆದಮೇಲೆ ಸಿಂಗಲ್ ಕ್ರೋಶನ ಮಾಡಿದ್ವಲ್ಲ ಒಂದ್ಸಲ, ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತೆ 2 ಚೈನ್ ಹಾಕ್ಕೊಳ್ಬೇಕು. ಬೀಡ್ ಮೇಲೆ ಬರೋ ಹಾಗೆ ನಮಗೆ ಬೀಡ್ ಆದಮೇಲೆ ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದೇ ರೀತಿ ಪೂರ್ತಿ ಹಾಕಿ ತೋರಿಸ್ತೀನಿ ನಾನು ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ನಾನು 2ನೇ ಆರ್ಚಿಗೂ ಕೂಡ ನಾನು ಇದೇ ರೀತಿ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿ ಬರುತ್ತೆ. ಕೊನೆಯವರೆಗೂ ನಾನು ಇಲ್ಲಿ ಹಾಕೊಂಡು ಬಂದಿದ್ದೀನಿ. ಲಾಸ್ಟ್ ಎಂಡಿಂಗಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ನಾವೆಲ್ಲಿ ಈ ಎಕ್ಸ್ಟ್ರಾ ದಾರ ನೀಟಾಗಿ ಡ್ರಿಮ್ ಮಾಡಿ ಹಿಂದೆ ಗಮ್ಮಾಕಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್. ನೋಡ್ಬೋದು ಡಿಸೈನ್ ನಮಗೆ ಈ ರೀತಿ ಫಾರ್ಮ್ ಆಗುತ್ತೆ. ಇದಕ್ಕೆ ನಾನು ಟೆಸಲ್ಸ್ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ಬೋದು ನಾನು ಇಲ್ಲಿ ಟೆಸಲ್ಸ್ ಆಡ್ ಮಾಡಿಲ್ಲ, ಅದ್ರ ಬದಲು ಬೀಡ್ನ ಈ ರೀತಿ ಹಾಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಇದಕ್ಕೆ ಕುಚ್ಚನ್ನು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ರೀತಿನೇ ಕಾಣಿಸ್ತಿದೆ. ನಾನಿಲ್ಲಿ ಆರ್ಟ್ ಶೇಪ್ ಇರೋ ಬೀಡ್ನ ನಾನಿಲ್ಲಿ ಟೆಸಲ್ಸ್ ಇರೋ ಜಾಗಕ್ಕೆ ಈ ರೀತಿ ಅಂಟಿಸ್ಕೊಂಡಿದ್ದೀನಿ. ಮತ್ತು ಫ್ಲವರ್ ಶೇಪ್ ಬೀಡ್ನು ಕೂಡ ಇನ್ಸರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ನಾವು 600ಇಂದ 700ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.